ಪರಿಶಿಷ್ಟರಲ್ಲದ ಹಲವು ಜಾತಿಗಳು ಒಳ ಮೀಸಲಾತಿಗಾಗಿ ನಡೆಸುತ್ತಿರುವ ಸಮೀಕ್ಷೆಯಲ್ಲಿ ತಪ್ಪು ಮಾಹಿತಿ ನೀಡಿ ಪರಿಶಿಷ್ಟ ಜಾತಿಗೆ ನುಸುಳುವ ಮೂಲಕ ಮೀಸಲಾತಿ ಲಾಭ ಪಡೆಯಲು ಹುನ್ನಾರ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ಒಳ ಮೀಸಲಾತಿಗಾಗಿ ದೇಶದ ವಿವಿಧ ರಾಜ್ಯಗಳಲ್ಲಿ ಕಳೆದ ಹಲವು ವರ್ಷಗಳಿಂದ ಹೋರಾಟ ನಡೆಯುತ್ತಿವೆ. ಆಳುವ ಸರ್ಕಾರಗಳು ಭರವಸೆ ನೀಡುತ್ತಾ ಬಂದರೂ ಈವರೆಗೆ ಜಾರಿಗೆ ಯಾವುದೇ ಸರ್ಕಾರ ಮುಂದಾಗಿರಲಿಲ್ಲ. ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ನಡೆದ ವಿಚಾರಣೆ ನಡೆದು 7 ಜನರ ನ್ಯಾಯಪೀಠ ಒಳ ಮೀಸಲಾತಿ ಜಾರಿ ಮಾಡಬಹುದೆಂದು ಆದೇಶ ನೀಡಿದೆ. ಹಿಂದುಳಿದ ಜನಾಂಗದ ಜಾತಿಯ ಜನಸಂಖ್ಯೆ ಆಧಾರದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಸುಪ್ರೀಂ ಐತಿಹಾಸಿಕ ಆದೇಶ ನೀಡಿದೆ. ಬಳಿಕ ಕರ್ನಾಟಕ ರಾಜ್ಯದಲ್ಲಿ ಇದರ ಜಾರಿಗಾಗಿ ಜನಸಂಖ್ಯೆ ಬಗ್ಗೆ ಸರಿಯಾದ ಅಂಕಿಅಂಶ ಇಲ್ಲದ ಹಿನ್ನೆಲೆಯಲ್ಲಿ ಜನಸಂಖ್ಯೆ ಬಗ್ಗೆ ಸಮೀಕ್ಷೆ ನಡೆಸುತ್ತಿದ್ದು, ಈ ಅವಧಿಯಲ್ಲಿ ಪ್ರತಿ ಕುಟುಂಬವು ಸಮೀಕ್ಷೆಯಲ್ಲಿ ಸರಿಯಾದ ಮಾಹಿತಿ ನೀಡುವ ಮೂಲಕ ಸಹಕರಿಸಬೇಕು ಎಂದರು. ಮೀಸಲಾತಿ ನೀಡಲು ಜನಸಂಖ್ಯೆ ಬಹುಮುಖ್ಯ. ಆದುದರಿಂದ ಸಮೀಕ್ಷೆದಾರರಿಗೆ ಸರಿಯಾದ ಮಾಹಿತಿ ನೀಡುವ ಮೂಲಕ ತಮ್ಮ ಹಕ್ಕನ್ನು ಪಡೆಯಲು ಪರಿಶಿಷ್ಟ ಜಾತಿಯ ಜನರು ಮುಂದಾಗಬೇಕು. ಇದೊಂದು ಸದಾವಕಾಶ ದೊರೆತಿದ್ದು ಸರಿಯಾದ ಮಾಹಿತಿಯೊಂದಿಗೆ ಸಮೀಕ್ಷೆ ನಡೆಯಬೇಕಿದೆ. ಅಲ್ಲದೆ ಒಳ ಮೀಸಲಾತಿ ಜಾರಿಗಾಗಿ ನಡೆಸುತ್ತಿರುವ ಜನಗಣತಿ ಸಮೀಕ್ಷೆಯಲ್ಲಿ ಯಾವುದೇ ಕುಟುಂಬ ಹೊರಗೆ ಉಳಿಯಬಾರದು. ಈ ನಿಟ್ಟಿನಲ್ಲಿ ಸಮೀಕ್ಷೆ ಅವಧಿಯನ್ನು ಇನ್ನಷ್ಟು ವಿಸ್ತರಣೆ ಮಾಡಬೇಕೆಂದು ಮನವಿ ಮಾಡಿದರು. ಜೊತೆಗೆ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಹೊಸ ಹುದ್ದೆಗಳ ನೇಮಕಾತಿ ಆಗಬಾರದು ಎಂಬುದು ನಮ್ಮ ಒತ್ತಾಯ. ಈ ಬಗ್ಗೆ ಸರ್ಕಾರಕ್ಕೂ ಮನವಿ ಮಾಡಲಾಗಿದ್ದು, ಮೀಸಲಾತಿ ಜಾರಿಯಾಗುವ ತನಕ ಬಡ್ತಿ ನೀಡುವ ವಿಚಾರವಾಗಿ ಸರ್ಕಾರದೊಂದಿಗೆ ಚರ್ಚಿಸಿ ಈಗಾಗಲೇ ನಿವೃತ್ತಿ ಹಾಗೂ ಬಡ್ತಿ ಹಂತದಲ್ಲಿರುವ ಅಧಿಕಾರಿಗಳಿಗೆ ತೊಂದರೆ ಆಗದಂತೆ ಎಚ್ಚರಿಕೆ ವಹಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಲೋಕಸಭಾ ಸದಸ್ಯ ಚಂದ್ರಪ್ಪ, ಅಹಿಂಸಾ ಹೋರಾಟ ಸಮಿತಿಯ ಮುತ್ತುರಾಜ್, ವಿಜಯಕುಮಾರ್, ಮುನಿರಾಜ್, ಶಂಕರ್ ರಾಜ್, ಶೇಖರಪ್ಪ ಇತರರು ಉಪಸ್ಥಿತರಿದ್ದರು. ಗೊತ್ತಾಗಲಿಲ್ಲ ಅವ್ರಿಗೆ. ಅದಕ್ಕೆ ಅವ್ರ ಕೊನೆಗೆ ರಾಜ್ಯ ಸರ್ಕಾರಕ್ಕೆ ಒಂದು ಶಿಫಾರಸು ಮಾಡ್ತಾರೆ. ಇದು ಒನ್ಸ್ ಫಾರ್ ಆಲ್ ಇದು ಬಗೆಹರಿಬೇಕಂದ್ರೆ ನೀವು ಸರ್ವೆ ಮಾಡಿಸ್ಬಿಡಿ, ಜಾತಿ ಗಣತಿ ಮಾಡಿಸಿ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರ, ಅದರಲ್ಲೂ ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀಮಂತ ಸಿದ್ದರಾಮಯ್ಯನವರು ನ್ಯಾಯದ ಪರವಾಗಿರ್ತಕ್ಕಂಥವ್ರು, ನೊಂದವರ ಧ್ವನಿಯಾಗಿರ್ತಕ್ಕಂಥವ್ರು. ಈ ಒಳ ಮೀಸಲಾತಿ ಆಗ್ಬೇಕು ಅಂತಂದೇಳಿ ಮೊದಲಿಂದಲೂ ಕೂಡ ಅವರು ನಮಗೆ ಬೆಂಬಲವನ್ನು ನೀಡ್ತಾ ಬಂದಂಥವ್ರು. ಅಂತ ಮುಖ್ಯಮಂತ್ರಿಗಳು ಆಗ್ಲಿ ಅಂತಂದೇಳಿ ನಮ್ಮನ್ನೆಲ್ಲರನ್ನು ಮನವೊಲಿಸಿ ಈ ಒಂದು ಸದಾಶಿವ ಆಯೋಗದ ವರದಿ ಇರ್ಬೋದು, ಮಾಧುಸ್ವಾಮಿಯ ವರದಿ ಇರ್ಬೋದು, ಇವೆರಡರಲ್ಲೂ ಕೂಡ ಗೊಂದಲ ಮಾಡಿಟ್ಟಿದ್ದಾರೆ. ಅದರಲ್ಲಿ ನಿಖರವಾಗಿ ಯಾವ ಜಾತಿ ಎಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಕಾರಣಕ್ಕೆ ನಿಮ್ಮ ಮೀಸಲಾತಿ ಕರೆಕ್ಟಾಗಿ ಕೊಡಬೇಕು ಅಂತ ಹೇಳಿದ್ರೆ ಜನಸಂಖ್ಯೆ ಮುಖ್ಯ. ಆದುದರಿಂದ ಇದು ಒನ್ಸ್ ಫಾರ್ ಆಲ್ ಆಗಿ ಇದು ಜಾತಿ ಗಣತಿ ಆದ್ರೆ ನಿಮಗೂ ನೀವು ಎಷ್ಟೆಷ್ಟು ಜನ ನಮಗೆ ಗೊತ್ತಾಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ಸಮೀಕ್ಷೆ ನಡೀತಾ ಇದೆ. 5ನೇ ತಾರೀಕಿನಿಂದ 23ನೇ ತಾರೀಕು 3 ಹಂತದಲ್ಲಿ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಸಮೀಕ್ಷೆಯಲ್ಲಿ ಮೊದಲ ಬಾರಿಗೆ ಒಂದು ಪ್ರಯೋಗ ಮಾಡಿದ್ದಾರೆ. ಮೊಬೈಲ್ ಆ್ಯಪ್ ಮೂಲಕ 42 ಪ್ರಶ್ನೆಗಳನ್ನ ನಮಗೆ ಕೇಳೋದ್ರ ಮೂಲಕ ಅದನ್ನು ಅಪ್ಲೋಡ್ ಮಾಡೋದ್ರ ಮೂಲಕ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಕಡೆಗೆ ಸರ್ವರ್ ಬಿಜಿ ಇರುತ್ತೆ, ಒಂದು ಕಡೆ ನೆಟ್ವರ್ಕ್ ಬಿಜಿ ಇರುತ್ತೆ. ಒಂದು ಮನೆ ಅದನ್ನು ಮಾಡಬೇಕಂದ್ರೆ ಕನಿಷ್ಠ 30 ನಿಮಿಷ ಆಗಬೇಕು, ಅರ್ಧ ಗಂಟೆ ಬೇಕು. ಈ ಶಿಕ್ಷಕರನ್ನ ಹಾಕಿದ್ದಾರೆ. ಅವರು ಪಾಪ ಯಾವ ಟೈಮಿಗೆ ಬರ್ತಾರೋ ಏನೋ ಗೊತ್ತಿಲ್ಲ. ಅವ್ರನ್ನ ಕಾಯ್ದು ಕುಳಿತುಕೊಂಡು ಸ್ವಾಗತ ಮಾಡಿ ಅವ್ರಿಗೆ ಯಾರಾಗಿ ಸ್ವಾಗತ ಮಾಡಿದ್ರು ನಮ್ಮ ಕೆಲವು ಕಡೆಗೆ ಮಳೆ ಗರುದು ಅವ್ರನ್ನ ಸಮೀಕ್ಷೆದಾರನ ನಮ್ಮ ಮಾದಿಗ ಸಮುದಾಯ ಸ್ವಾಗತ ಮಾಡಿದ್ದೇವೆ. ಈಗಲೂ ಕೂಡ ಸರಿಯಾದ ಸಮಯಕ್ಕೆ ಅವ್ರು ಹೋಗ್ತಾ ಇಲ್ಲ. ನಾವು ಎಲ್ಲೆಲ್ಲಿ ಈ ರೀತಿಯ ದೂರಿದೆಯೋ ಜಿಲ್ಲಾಡಳಿತಕ್ಕೆ ಮತ್ತು ಆಯೋಗಕ್ಕೆ ನಾವು ಮನವಿಯನ್ನ ಮಾಡಿ ಅಲ್ಲಿ ಸರ್ವೆಗೆ ಕಳಿಸ್ರಿ ಅಂತಲೂ ಕೂಡ ಹೇಳ್ತಾ ಇದ್ದೀವಿ. ಈ ಹಾಸನದಲ್ಲೂ ಕೂಡ ಎಲ್ಲೆಲ್ಲಿ ನಮ್ಮವರು ಇದ್ದಾರೋ ಅವರು ಕಡ್ಡಾಯವಾಗಿ ನಮ್ಮ ಸಮುದಾಯಕ್ಕೆ ಸೇರಿದವರು, ಮಾದಿಗ ಸಮುದಾಯಕ್ಕೆ ಸೇರಿದವರು, ಆದಿ ಕರ್ನಾಟಕ ಅಂತ ಕೇಳಿದ್ರೆ ಹೌದು ನಾವು ಆದಿ ಕರ್ನಾಟಕ, ನಮ್ದು ಉಪಜಾತಿ ಅಥವಾ ಮೂಲ ಜಾತಿ ಅಂದ್ರೆ 61 ಮಾದಿಗ ಅಂತ ಹೇಳಿ ಬರ್ಸ್ಬೇಕು ಅನ್ನೋ ಒಂದು ಅರಿವನ್ನು ಮೂಡಿಸ್ಲಿಕ್ಕಾಗಿ ಮತ್ತು ಇಲ್ಲಿ ಯಾವ ರೀತಿ ಆ ಸರ್ವೆ ಕಾರ್ಯದಲ್ಲಿ ನಮ್ಮವರು ಭಾಗವಹಿಸುವಿಕೆಯ ಬಗ್ಗೆ
ಮತ್ತು ಎಲ್ಲೆಲ್ಲಿ ಆಗಿದೆ, ಏನಾದರೂ ನ್ಯೂನತೆ ಇದೆಯಾ ಎಂಬುದರ ಬಗ್ಗೆ ನಾನು ಮತ್ತು ಚಂದ್ರಪ್ಪನವರು ಇವತ್ತು ಚಿಕ್ಕಮಗಳೂರು ಮುಗಿಸಲು ಇವತ್ತು ಹಾಸನಕ್ಕೆ ಬಂದಿದ್ದೀವಿ. ಹಾಸನದಿಂದ ನಾಳೆ ಮೈಸೂರು, ಮಂಡ್ಯ ಹೀಗೆ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡುವ ಮೂಲಕ ನಮ್ಮ ಸಮುದಾಯದಲ್ಲಿ ಅರಿವು ಮೂಡಿಸ್ತಕ್ಕಂಥ, ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ಒಂದು ಒಳ ಮೀಸಲಾತಿ ಸಿಕ್ಕ ಮೇಲೆ ನಮ್ಮ ಸಮುದಾಯ ಸ್ವಲ್ಪ ಚೇತರಿಸ್ಕೋಬಹುದು. ಯಾಕಂದ್ರೆ ಬಹುಸಂಖ್ಯಾತರು ನಾವಿದ್ದೀವಿ. ಇನ್ನೊಂದು ನಮ್ಮ ಸಹೋದರ ಸಮುದಾಯ ರೈಟ್ನವರು, ಅವರು ಕೂಡ ಅಷ್ಟೇ ಸಂಖ್ಯೆಯಲ್ಲಿದ್ದೀವಿ ಅಂತ ಹೇಳ್ತಾರೆ. ಯಾರ ಸಂಖ್ಯೆ ಎಷ್ಟಿದೆ ಅನ್ನೋದು ನಿಖರವಾಗಿ ಅದು ಹೊರ ಬರುತ್ತೆ. ಬಂದಾದ್ಮೇಲೆ ಜನಸಂಖ್ಯೆ ಮತ್ತೆ ಅದರ ಹಿಂದುಳಿಕೆ, ಇಲ್ಲಿವರೆಗೂ ಎಷ್ಟು ಪ್ರಮಾಣದಲ್ಲಿ ನಾವು ಮೀಸಲಾತಿಯನ್ನು ಪಡೆದಿದ್ದೀವಿ. ಈ ರಾಜ್ಯ ಸರ್ಕಾರಿ ನೌಕರರು, ಈಗ ಪ್ರೆಸೆಂಟ್ ಇರ್ತಕ್ಕಂಥ ರಾಜ್ಯ ಸರ್ಕಾರಿ ನೌಕರರಲ್ಲಿ ಯಾವ್ಯಾವ ಜಾತಿಯವರು ಇದ್ದಾರೆ ಅನ್ನೋದು ಕೂಡ ಸರ್ವೆ ಮಾಡಕ್ಕೆ ನಾವು ಹೇಳಿದ್ದೀವಿ.